ಸೊ ಯಾರೇ ಆಗ್ಲಿ ವ್ಯಕ್ತಿಗಳು ನಮ್ಮ ಜೀವನದೊಳಗಿರುವಂತ ವ್ಯಕ್ತಿಗಳೇನ್ ಗೊತ್ತಾ, ಸೊ ನಮ್ಮಿಂತ್ರ ಅವ್ರಿಗೆ ಏನಾದ್ರೂ ಯೂಸ್ ಆಗ್ತಿದ್ರೆ, ನಮ್ಮಿಂದ್ರ ಅವ್ರಿಗೆ ಉಪಯೋಗವಾಗ್ತಿದ್ರೆ ಅಲ್ಲಿವರೆಗೂ ಅವ್ರು ಚೆನ್ನಾಗಿರ್ತಾರೆ. ಅವ್ರಿಗೆ ಏನಾದ್ರೂ ನಮ್ಮಿಂತ್ರ ಲಾಭವಾಗ್ತಿದ್ರೆ ಅಲ್ಲಿವರೆಗೂ ಅವ್ರು ಖುಷಿಯಾಗಿರ್ತಾರೆ. ಯಾವಾಗ ಅವರಿಗೆ ನಮ್ಮಿಂತ್ರ ಏನಪ್ಪಾ ಅಂತಂದ್ರೆ ಏನೂ ಲಾಭ ಆಗುದಿಲ್ಲ ಅಂದಾಗ ಅವಾಗ ವ್ಯಕ್ತಿಗಳ ವರ್ತನೆ ಬದಲಾವಣೆ ಆಗ್ತಾ ಬರುತ್ತೆ. ಅರ್ಥ ಆಯ್ತಾ? ಸೊ ಒಬ್ಬ ವ್ಯಕ್ತಿಗೆ ನೀವು ಇಷ್ಟ ಆಗಿದ್ರು ಆಯ್ತು, ಇಷ್ಟ ಆಗ್ಲಿಲ್ಲ ಅಂದ್ರೂ ಆಯ್ತು, ನಿಮ್ಮ ಪ್ರತಿಯೊಂದು ತಪ್ಪನ್ನು ಕೂಡ ಅವ್ರು ಕ್ಷಮಿಸ್ತಾ ಬರ್ತಾರೆ. ಬಟ್ ನೀವು ತಪ್ಪೇ ಮಾಡ್ಲಿಲ್ಲ ಅಂತಂದ್ರು ಆ ವ್ಯಕ್ತಿಗೆ ನೀವು ಇಷ್ಟ ಆಗಿರ್ಲಿಲ್ಲ ಅಂತಂದ್ರೆ ನೀವು ಮಾಡಿದಂತ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ತಪ್ಪಾಗ್ತಾ ಬರುತ್ತೆ. ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಒಳಗ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಸುಮ್ಮನೆ ಇರ್ತಾರೆ. ಬಟ್ ಅದೇ ಬೇರೆ ವ್ಯಕ್ತಿಗಳ ತಪ್ಪು ಮಾಡಿದಾಗ ಏನಾಗ್ತಾರೆ, ಜಡ್ಜ್ ಆಗ್ತಾರೆ ಅಲ್ಲ. ಸೊ ದಿಸ್ ಇಸ್ ದ ರಿಯಾಲಿಟಿ. ಇನ್ನೊಂದು ಬೆಸ್ಟ್ ಏನಪ್ಪಾ ಅಂತಂದ್ರ, ಒಬ್ಬ ವ್ಯಕ್ತಿ ತನಗ ಲಾಭ ಇಲ್ಲಾರ್ದ ಒಂದು ಸಣ್ಣ ನಗು ಕೂಡ ಇನ್ನೊಬ್ಬ ವ್ಯಕ್ತಿಗೆ ಅವ ಕೊಡಲ್ಲ ಅಂತ. ಸೊ ಇಲ್ಲಿ ನಮ್ಮ ಜೀವನವನ್ನ ನಾವೇ ನೋಡ್ಕೋಬೇಕು, ಬೇರೆ ಯಾರು ಬರಲ್ಲ. ಅವ್ರು ಬರ್ತಾರ ಇವ್ರು ಬರ್ತಾರ ಅಂತೇಳಿ ನಮ್ಮನ್ನ ನಾವೇ ಬೆಳೆಸ್ಕೋಬೇಕು ಹೊರತು ಇನ್ನೊಬ್ರು ಬಂದು ನಮ್ಮನ್ನ ಬೆಳೆಸಲ್ಲ. ಅರ್ಥ ಆಗ್ತಿದೆ ನಾನು ಹೇಳೋದು ನಿಮ್ಗೆ? ಅವೆಲ್ಲ ರಿಯಾಲಿಟಿ ಒಳಗೆ ಬದುಕ್ರಿ. ಇನ್ಮೇಲೆ ಅವೆಲ್ಲ ರೀಲ್ ಒಳಗೆ ಅವ್ರು ಇರ್ತಾರ ಇವ್ರು ಇರ್ತಾರ, ನಿನಗ್ ನೀನ ಇಲ್ಲಿ, ನಿನಗ್ ನೀನ ಎಲ್ಲಾನು. ಸೊ ಅದೇನೇ ಅಪ್ಸ್ ಆಗ್ಲಿ ಡೌನ್ಸ್ ಆಗ್ಲಿ ನಿನ್ನ ನೀನೇ ಏನ್ ಮಾಡ್ಕೋಬೇಕು. ಸೊ ಕಾನ್ಫಿಡೆನ್ಸ್ ಆಗಿರ್ಬೇಕು, ನಿನ್ನ ನೀನೇ ಬಿಲ್ಡ್ ಮಾಡ್ಕೋಬೇಕು, ನಿನಗ್ ನೀನೇ ಸಪೋರ್ಟ್ ಮಾಡ್ಕೋಬೇಕು, ನಿನಗ್ ನೀನೇ ಸಕ್ಸಸ್ ಆಗ್ಬೇಕು. ಓಕೆನಾ? ಓಕೆನಾ? ಎಸ್. ಸೊ ಹಂಗಿದ್ರೆ ಏನಪ್ಪಾ ಅಂತಂದ್ರ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡೋಣ. ನೀವ್ ಬೆಳೆದ್ರಿಯ? ನೀನ್ ಬೆಳೆಯೋದು ಅಂದ್ರೇನು? ಹೈಟ್ ಒಳಗ್ ಬೆಳೆಯೋದಲ್ಲ, ಜೀವನದೊಳಗ್ ಬೆಳೆದ್ ತೋರಿಸ್ರಿ. ಹೈಟ್ ಒಳಗೆ ಎಲ್ಲಾರು ಬೆಳಿತಾರೆ. ಈಗ ಹೈಟ್ ಒಳಗ್ ನಾನು ಹೈಟ್ ಅದೀನಿ, ಹಂಗಂತ ನಾನು ಇನ್ನೂ ಬೆಳೆದಿಲ್ಲ. ಬೆಳಿಬೇಕಲ್ಲ ಮತ್ತೆ. ಬೆಳೆಯುವುದು ಅಂದ್ರೆ ಬೇರೆ, ಹೈಟ್ ಒಳಗಿರೋ ಬೆಳೆ ಬೇರೆ. ಸೊ ಜೀವನದೊಳಗೆ ಸಾಧನೆ ಮಾಡಿ ಬೆಳೆಯೋದು ಬೇರೆ. ಅರ್ಥ ಆಗ್ತಿದೆ ನಾನು ಏನ್ ಹೇಳಿದೆ ಅಂತೇಳಿ? ನೀವು ಬೆಳಿ ಅಂತಂದ್ರೆ ನಾವು ಉದ್ದಕ್ಕೆ ಅದನ್ ಬಿಡ್ರಿ, ಮತ್ತೆ ನಾಯಕ್ ಏನ್ ಮಾಡ್ರಿ ಅಂದ್ರೆ ಆ ರೀತಿ ಬೆಳವಣಿಗೆ ಅಲ್ಲ ಅದು. ನೀ 183 ಹೈಟ್ ಇಟ್ಕೊಂಡೆ ಹೆಂಗ ಬೆಳೆದಿ, ಅದು ಬೆಳವಣಿಗೆ. ಅದು ಏನ್ ಅಂತಾರ ಗೊತ್ತಾ? ಸೊ ಭೂಮಿಗೆ ಭಾರ ಅದು. ಆ ಬೆಳವಣಿಗೆ ಅಲ್ಲ. ಎಸ್, ಇನ್ನೊಬ್ರಿಗೆ ಭಾರ ಆಗೋಕ್ಕಿಂತ ಮುಂಚೆ ಅವ್ರನ್ನ ಬಿಟ್ಟು ಹೋಗೋದು ತುಂಬಾ ಒಳ್ಳೇದು. ಮುಗಿಸೋಣ ಇಲ್ಲಿಗೆ. ಅಂಡ್ ಒನ್ ಮೋರು, ಸೊ ಇನ್ನೊಂದಪ್ಪಿ ಕೋರ್ಸ್ ಲಾಂಚಸ್ ಆಗ್ತಿದೆ. ಸೊ 499. ಸೊ ದಯವಿಟ್ಟು ನೀವು ಇಲ್ಲಿ ಹೆಂಗೆ ನಂಗೆ ಸಪೋರ್ಟ್ ಮಾಡಿದ್ರೆ ಅದ್ರೊಳಗೂ ಕೂಡ ಏನಪ್ಪ ಅಂದ್ರೆ ನಂಗೆ ಸಪೋರ್ಟ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಕಂಪ್ಲೀಟ್ ಸೈನ್ಸ್ ಪ್ಯಾಕನ್ನು ಸೊ 499ಗೆ ನಾವು ನಿಮಗೆ ಮುಗಿಸ್ಕೊಡ್ತಿದ್ದೀವಿ. ಸೊ ಏನೇ ಡೌಟ್ಸ್ ಇದ್ರು ಸೊ ಅಲ್ಲಿ ನಂಬರ್ ಹಾಕಿರ್ತಾರೆ ಇನ್ಸ್ಟಾದೊಳಗೆ, ಅದಕ್ಕೆ ಕಾಲ್ ಮಾಡಿ ಡೌಟ್ಸನ್ನು ಕ್ಲಾರಿಫಿಕೇಶನ್ ಮಾಡಿಕೊಡಿ. ಓಕೆ.